Hi friends, welcome back to my YouTube channel Shri Cooking. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಸಿಂಪಲ್ಲಾಗಿ ಸಾರಿಯನ್ನು ಉಡಿಸ್ಬೋದು. ಫಾರ್ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ನಾನಿಲ್ಲಿ ಈ ಸಾರಿಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ. ಬ್ಲೌಸ್ ಪೀಸ್ ಕಟ್ ಮಾಡಿ ಆ ಸೀರೆಯನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿದ್ದೀನಿ, ಅರ್ಧ ಮಡಚಿದ್ದೀನಿ. ಫಸ್ಟಿಂದ ಲಾಸ್ಟ್ ತನಕನೂ ಮಡಿಸ್ತಾ ಬರಬೇಕು. ಸೆರಗು ಮುಂದೆ ಬಿಟ್ಟು ಹಿಂದ್ಲಿಂದ ಹೀಗೆ ಫೋಲ್ಡ್ ಮಾಡ್ಕೊತ ಬರಬೇಕು. ಹಾಗೆ ನೀಟಾಗಿ ಮಡ್ಚ್ಕೊತ, ನಿಮಗೆ ಕರೆಕ್ಟಾಗಿ ಗ್ರಿಪ್ ಆಗಲಿಲ್ಲ ಅಂದರೆ ಕ್ಲಿಪ್ಪನ್ನು ಹಾಕ್ಬೋದು. ಹೀಗೆ ಕರೆಕ್ಟಾಗಿ ಕ್ಲಿಪ್ಪನ್ನು ಹಾಕಬೇಕು. ಎರಡೂ ಸೈಡಲ್ಲೂ ಹಾಕಬೇಕು. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ಸೀರೆ ಸೆರಗನ್ನು ಮಾಡ್ತಿದ್ದೀನಿ. ಇದು ದೊಡ್ಡ ಬಾರ್ಡ್ರ್ ಇದೆ ಈ ಸೀರೆಗೆ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡದು ಮಾಡ್ತಿದ್ದೀನಿ. 3 ಪ್ಲೇಟ್ಸ್ ಆಗಿದೆ. ಇಲ್ಲಿ ನಾನು ಗುಂಡ್ಪಿನ್ನನ್ನು ಯೂಸ್ ಮಾಡ್ತಿದ್ದೀನಿ. ಫಾರ್ ಬಿಗಿನರ್ಸ್ಗೆ ಯಾರು ವರಮಹಾಲಕ್ಷ್ಮಿ ಸೀರೆ ಉಡಿಸ್ತಿರಲ್ಲ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಈಸಿಯಾಗಿ ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಇವಾಗ ಒಂದು ಟೇಬಲ್ ಮೇಲೆ ನಾನು ಅಷ್ಟದಳ ಕಮಲದ ಚಿತ್ರವನ್ನು ಹಾಕ್ತಿದ್ದೀನಿ, ರಂಗೋಲಿಯನ್ನು. ಹಾಗೆ ಒಂದು ಡಬ್ಬಿಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಟಿದ್ದೀನಿ. ಇವಾಗ ಕ್ಲಿಪ್ಪನ್ನು ತೆಗೆದು ಹೀಗೆ ನಿಧಾನವಾಗಿ ಸೀರೆ ನೇರಿಗೆಯನ್ನು ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಆ ಡಬ್ಬಿ ಮೇಲೆ ಒಂದು ಪ್ಲೇಟ್ನಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ನೀರು ತುಂಬಿದ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಆ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ತಿದ್ದೀನಿ. ವರಮಹಾಲಕ್ಷ್ಮಿ ಕುಂದಿರಿಸೋ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಅಲಂಕಾರಕ್ಕೆ ನಾವು ರೆಡಿ ಮಾಡ್ತಿದ್ದೀವಿ. ಏನು ಜ್ಯುವೆಲರಿ ಇದೆ ಅದನ್ನು ಹಾಕ್ಕೋಬೋದು. ಐ ಹೋಪ್ ಎಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.